ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ 2026ನೇ ವರ್ಷದಲ್ಲಿ ಸ್ನೇಹಿತರೆ ಯುಗಾದಿ ಅಮಾವಾಸ್ಯೆ ಮಾರ್ಚ್ 19ರಂದು ಬಂದಿದೆ. 19ರ ದಿನದಿಂದ ಸಾಕಷ್ಟು ಬದಲಾವಣೆಯನ್ನು ಈ ರಾಶಿಯವರು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಕಟಕ ರಾಶಿಯವರು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ, ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡಿಬಿಡೋಣ. ಹೌದು, ಈ ಬಾರಿ ಯುಗಾದಿ ಅಮಾವಾಸ್ಯೆ ಒಂದೇ ದಿನ ಅಂತಲೇ ಹೇಳ್ಬೋದು. ಪಿತೃ ತರ್ಪಣ ಹಬ್ಬದ ಆಚರಣೆ ಮುಹೂರ್ತದ ಡೀಟೇಲ್ ತಿಳಿಸ್ಕೊಡ್ತೀನಿ. ನಂತರ ಅಮಾವಾಸ್ಯೆಯ ದಿನ ಏನೆಲ್ಲ ಪರಿಹಾರವನ್ನು ಮಾಡಿದರೆ ನಿಮ್ಮ ಸಮಸ್ಯೆಗಳು ಕಡಿಮೆಯಾಗಲಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಅನಂತರ ಕಟಕ ರಾಶಿಯವರು ಅಮಾವಾಸ್ಯೆ ಮುಗಿದ ನಂತರ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ, ನಿಮ್ಮ ಹೆಲ್ತ್ ಅಂದರೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಮನೆಯಲ್ಲಿ ಏನೆಲ್ಲ ಶುಭ ಕಾರ್ಯಗಳು ನಡೆಯಲಿದೆ, ಯಾವುದೆಲ್ಲ ಅಶುಭ ಪ್ರಭಾವಗಳು ಬೀರಲಿದೆ ಎಲ್ಲದನ್ನು ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಆ ಕಾರಣದಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಅರ್ಥ ಆಗಲ್ಲ ಅನ್ನೋದು. ಓಕೆ, 2026ರ ಯುಗಾದಿ ಹಬ್ಬವು ಮಾರ್ಚ್ 19ರಂದು ಅಮಾವಾಸ್ಯೆಯೊಂದಿಗೆ ಬಂದಿದೆ. ಈ ಅಪರೂಪದ ದಿನದಂದು ಸೂರ್ಯೋದಯದ ತಿಥಿಯ ಆಧಾರದ ಮೇಲೆ ಅಂದರೆ ಆ ದಿನದ ಆಧಾರದ ಮೇಲೆ ಆಚರಣೆಗಳನ್ನು ವಿಂಗಡಿಸಲಾಗಿದೆ. ಪಿತೃ ಕಾರ್ಯಗಳನ್ನು ಬೆಳಿಗ್ಗೆ ಮುಗಿಸಿ ಸ್ನೇಹಿತರೆ, ನಂತರ ಯುಗಾದಿ ಸಂಭ್ರಮವನ್ನು ಆಚರಿಸುವ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಆವಾಗ ಆಚರಿಸಿ ಹೊಸ ವರ್ಷಕ್ಕೆ ಮುನ್ನಡೆ ಅಂತಲೇ ಹೇಳ್ಬೋದು. ಹೊಸ ವರ್ಷಕ್ಕೆ ಮುನ್ನಡಿ ಇರುವ ಯುಗಾದಿ ಹಬ್ಬಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ. ಇದೇ 19ರಂದು ಯುಗಾದಿಯ ಸಂಭ್ರಮ. ಯುಗಾದಿ ಹಬ್ಬವು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಂಡ್ಯದಂದು ಆಚರಿಸಲಾಗುವಂತಹ ಹಿಂದೂ ಹೊಸ ವರ್ಷವಾಗಿದೆ. ಸೊ ಆ ಕಾರಣ ಯುಗಾದಿ ಅಮಾವಾಸ್ಯೆ ಒಂದೇ ದಿನ ಇದೆ ಸ್ನೇಹಿತರೆ, ಯುಗಾದಿ ಮತ್ತು ಅಮಾವಾಸ್ಯೆ. ಆದರೆ ಈ ಬಾರಿ ಇದೇ ದಿನ ಅಮಾವಾಸ್ಯೆಯು ಬಂದಿದೆ. ಯುಗಾದಿಯ ಸಂಭ್ರಮದ ಜೊತೆ ಅಮಾವಾಸ್ಯೆಯು ಕೂಡ ಸೇರಿಕೊಂಡಿರುವುದು ಅಪರೂಪವೇ. ಫಾಲ್ಗುಣ ಮಾಸದ ಕೊನೆಯ ದಿನ ಅಮಾವಾಸ್ಯೆ, ನಂತರದ ಚೈತ್ರ ಮಾಸದ ಮೊದಲ ದಿನ ಯುಗಾದಿ ಪಾಂಡಮಿ ಈ ಬಾರಿ ವಿಶೇಷವಾಗಿದೆ ಅಂತಲೇ ಹೇಳಬಹುದು. ಎರಡು ಒಟ್ಟಿಗೆ ಆಚರಣೆಯನ್ನು ಮಾಡ್ಬೋದಾ? ಖಂಡಿತವಾಗಿಯೂ ಎರಡು ಒಟ್ಟಿಗೆಯನ್ನು ಆಚರಣೆ ಮಾಡ್ಬೋದು ಸ್ನೇಹಿತರೆ. ಹೀಗೆ ಎರಡು ಒಟ್ಟಿಗೆ ಬಂದರೆ ಸಾಮಾನ್ಯವಾಗಿ ಅಮಾವಾಸ್ಯೆಯೆಂದು ಪಿತೃ ತರ್ಪಣವನ್ನು ನೀಡಿ, ಮರುದಿನ ಪಾಂಡಮಿ ಎಂದು ಬೇವು ಬೆಲ್ಲವನ್ನು ಸೇವಿಸಿ ಹೊಸ ವರ್ಷವನ್ನು ಆಚರಿಸಲಾಗುತ್ತದೆ. ಸ್ನೇಹಿತರೆ, ಹಿಂದೂಗಳ ಪ್ರಕಾರ ನಮಗೆ ಸ್ನೇಹಿತರೆ ಯುಗಾದಿಯೇ ಹೊಸ ವರ್ಷ. 2026ನೇ ಹೊಸ ವರ್ಷದಲ್ಲಿ ಸ್ನೇಹಿತರೆ ಅಂದರೆ ಸೂರ್ಯೋದಯದ ತಿಥಿ ಆಗಿದ್ದರೆ ಈ ಬಾರಿ ಇದರ ಮುಹೂರ್ತ ಯಾವುದು ಎಂದು ನೋಡುವುದಾದರೆ, ಸಾಮಾನ್ಯವಾಗಿ ಸೂರ್ಯೋದಯದ ಸಮಯದಲ್ಲಿ ಯಾವ ತಿಥಿ ಇರುತ್ತದೆಯೋ ಅದನ್ನೇ ಮುಖ್ಯ ತಿಥಿ ಎಂದು ಕರೆಯುತ್ತಾರೆ. ಸೂರ್ಯೋದಯದ ಸಮಯದ ತಿಥಿಯು ಮುಖ್ಯವಾಗಿರುವುದರಿಂದ 2026ರ ಯುಗಾದಿ ಆಚರಣೆಯು ಮಾರ್ಚ್ 19ರಂದು ಬರುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ 19ನೇ ತಾರೀಕು ಸ್ನೇಹಿತರೆ ನೀವು ಆಚರಣೆಗಳನ್ನು ಮಾಡಬಹುದು. ಯಾವುದಕ್ಕೆ ಯಾವುದು ಮುಹೂರ್ತ ಅಂತಂದರೆ ಇದೇ ಕಾರಣಕ್ಕೆ ಮಾರ್ಚ್ 18ನೇ ಸಂಜೆಯಿಂದ ಸ್ನೇಹಿತರೆ, ಮಾರ್ಚ್ 18ನೇ ತಾರೀಕು ಸಂಜೆಯಿಂದ ಮತ್ತು 19ನೇ ತಾರೀಕಿನ ಬೆಳಿಗ್ಗಿನ 6:30ರ ಒಳಗೆ ಅಮಾವಾಸ್ಯೆಯ ಪಿತೃ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಳ್ಬೇಕು. ಇನ್ನು 6:54ರ ಬಳಿಕ ಪೂರ್ಣವಾಗಿ ಯುಗಾದಿ ಹಬ್ಬದ ಆಚರಣೆಯನ್ನು, ಪೂಜೆ, ಪಂಚಾಂಗದ ಶ್ರವಣ ಎಲ್ಲವನ್ನು ಮಾಡಬಹುದಾಗಿದೆ. ಸೊ ಇದಕ್ಕೆಲ್ಲ ಬಹಳ ಮುಖ್ಯವಾಗಿದೆ ಎಂದು ಜ್ಯೋತಿಷ್ಯರು ತಿಳಿಸಿದ್ದಾರೆ. ಇನ್ನು ದಾನ ಧರ್ಮಕ್ಕೆ ಅಮಾವಾಸ್ಯೆ ದಿನ ಮಾಡ್ಬೋದಾ ಅಂತಂದರೆ ಹೌದು, ಅನುಕೂಲಕರ. ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸ್ನೇಹಿತರೆ ದಾನ ಧರ್ಮಗಳನ್ನು ಮಾಡಿ.
ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸ್ನೇಹಿತರೆ ಪಿತೃ ತರ್ಪಣವನ್ನು ನೀಡುವುದು ದಾನ ಧರ್ಮಕ್ಕೆ ಸ್ನೇಹಿತರೆ ಅಮಾವಾಸ್ಯೆ ದಿನ ಬಹಳ ಅನುಕೂಲಕರ. ಯುಗಾದಿ ಹಬ್ಬದ ಹಿಂದಿನ ದಿನವೂ ಅಮಾವಾಸ್ಯೆಯಾಗಿರುವುದರಿಂದ ಈ ದಿನದಂದು ಹೆಚ್ಚಿನ ದಾನ ಧರ್ಮ ಪಿಂಡದಾನ ತರ್ಪಣ ಕಾರ್ಯಗಳನ್ನು ಮಾಡಲಾಗುತ್ತದೆ. ನಂತರ ಮರುದಿನ ಯುಗಾದಿ ಆಚರಣೆಗಳನ್ನು ಆಚರಿಸಲಾಗುತ್ತದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಆಚರಿಸ್ಬೋದು. ಆಚರಿಸಿ ಸ್ನೇಹಿತರೆ, ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ಇನ್ನು ಕಟಕ ರಾಶಿಯವರಿಗೆ ಸ್ನೇಹಿತರೆ ಅಮಾವಾಸ್ಯೆಯಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಯುಗಾದಿ ಹಬ್ಬವು ಸ್ನೇಹಿತರೆ ಸಾಕಷ್ಟು ಬದಲಾವಣೆಯಂತಹ ನೀಡುವಂತಹ ಸಾಕಷ್ಟು ಅಂಶ ಅಂತಲೇ ಹೇಳ್ಬೋದು. ಯಾಕಂದರೆ ಗ್ರಹಗಳ ಸಂಚಾರ ಆ ರೀತಿ ಇರಲಿದೆ. ಗ್ರಹಗಳ ಸಂಚಾರದಿಂದ ಸಾಕಷ್ಟು ಕಷ್ಟಗಳು ಕೂಡ ಎದುರಾಗುತ್ತದೆ. ಸಾಕಷ್ಟು ಅದೃಷ್ಟವನ್ನು ನೋಡಿರ್ತೀರ. ನೀವು ಬರೀ ಅದೃಷ್ಟವನ್ನೇ ನೋಡಿರ್ತೀರ, ಕಷ್ಟಗಳು ಎದುರಾಗಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಆ ವಿಚಾರದ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಕಟಕ ರಾಶಿಯವರಿಗೆ ಮಾಸಿಕ ಭವಿಷ್ಯ ಮಾರ್ಚ್ 2026 ಯುಗಾದಿ ಅಮಾವಾಸ್ಯೆಯಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಒಟ್ಟಾರೆಯಾಗಿ ನಿಮ್ಮ ರಾಶಿ ಫಲ ಹೇಗಿರಲಿದೆ ಅಂದರೆ, ಅದೃಷ್ಟದ ಒಳಪು, ಆದರೆ ಹೆಜ್ಜೆಯ ಬಗ್ಗೆ ಎಚ್ಚರವಿರಲಿ. ನೀವು ಇಡುವಂತಹ ಹೆಜ್ಜೆ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸುವಂತಹ ಹೆಜ್ಜೆ ಅಂತಲೇ ಹೇಳ್ಬೋದು. ಮಾರ್ಚ್ 2026 ಕರ್ಕಟಕ ರಾಶಿಯವರಿಗೆ ಅಂದರೆ ಕರ್ಕಟಕ ರಾಶಿಯವರಿಗೆ ಮಿಶ್ರ ಫಲಗಳನ್ನು ಹೊತ್ತು ಬಂದಿದೆ. ಒಂದು ಕಡೆ ಮಾರ್ಚ್ 19ರಿಂದ ಶುಕ್ರನು ನಿಮ್ಮ 9ನೇ ಮನೆಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಉಚ್ಚನಾಗುತ್ತಾನೆ. ಇದು ದೈವಿಕ ಆಶೀರ್ವಾದದಂತೆ ಕೆಲಸ ಮಾಡಲಿದ್ದು, ಆಧ್ಯಾತ್ಮಿಕ ಬೆಳವಣಿಗೆ, ದೂರದ ಪ್ರಯಾಣ ಮತ್ತು ಮೇಲಧಿಕಾರಿಗಳ ಬೆಂಬಲವನ್ನು ನೀಡುತ್ತದೆ. ಆದರೆ ನಿಮ್ಮ 8ನೇ ಮನೆಯು ಕುಂಭರಾಶಿಯಲ್ಲಿ ಅಸ್ಥಿರತೆಯ ಕೇಂದ್ರವಾಗಿದೆ. ಮಂಗಳ ಮತ್ತು ರಾಹು ಇಲ್ಲೇ ಸಂಯೋಜಿತವಾಗಿರುವುದರಿಂದ ಹಠಾತ್ ಘಟನೆಗಳು ಸಂಭವಿಸುವಂತಹ ಸಾಧ್ಯತೆ ಇದೆ. ಆರೋಗ್ಯ ಮತ್ತು ವಾಹನ ಚಾಲನೆಯ ವಿಷಯದಲ್ಲಿ ನೀವು ಹೆಚ್ಚಿನ ಜಾಗರೂಕರಾಗಿರಬೇಕು. ಈ ತಿಂಗಳು ಎದುರಾಗುವಂತಹ ಸವಾಲುಗಳನ್ನು 9ನೇ ಮನೆಯ ಶ್ರದ್ಧೆ ಮತ್ತು ನಂಬಿಕೆಯ ಮೂಲಕ ಎದುರಿಸುವುದು ಅತ್ಯಗತ್ಯ. ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಇಷ್ಟೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಕಟಕ ರಾಶಿಯವರು ಅಮಾವಾಸ್ಯೆಯ ದಿನದಿಂದ. ಇನ್ನು ಅಮಾವಾಸ್ಯೆಯ ದಿನದಿಂದ ಮಾರ್ಚ್ ತಿಂಗಳು ಪ್ರಮುಖ ಗ್ರಹ ಸಂಚಾರ ಯಾವ ರೀತಿ ಪ್ರಭಾವವನ್ನು ಬೀರಲಿದೆ, ಯಾವ ಸ್ಥಾನದಲ್ಲಿ ಸಂಚಾರವನ್ನು ಮಾಡಲಿದೆ, ಯಾವ ಗ್ರಹಗಳು ಅನ್ನೋದನ್ನ ನೋಡ್ತಾ ಹೋಗೋಣ. ಕಟಕ ರಾಶಿಯವರಿಗೆ ಶುಕ್ರ 9 ಮತ್ತು 4 ಮತ್ತು 11ನೇ ಅಧಿಪತಿ 9ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡಲಿದೆ. ಇದು ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ಅಂದರೆ, ಅದೃಷ್ಟ, ಪ್ರವಾಸ, ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಲಾಭ ಅಂತಲೇ ಹೇಳಬಹುದು ಕಟಕ ರಾಶಿಯವರಿಗೆ. ಇನ್ನು ಮಂಗಳ ಯೋಗಕಾರಕ 8ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಹಠಾತ್ ಘಟನೆಗಳು, ಆರೋಗ್ಯದ ಅಪಾಯ ಮತ್ತು ಅನಿರೀಕ್ಷಿತ ಲಾಭ ಹೆಚ್ಚಾಗಲಿದೆ. ಇನ್ನು ರಾಹು 8ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಮನಸ್ಸಿನಲ್ಲಿ ಗುಪ್ತ ಆತಂಕ ಮತ್ತು ಅನಿರೀಕ್ಷಿತ ಬದಲಾವಣೆಗಳು. ಇನ್ನು ಸೂರ್ಯ 8ನೇ ಮತ್ತು 9ನೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದೆ. ಮಾರ್ಚ್ 15ರಿಂದನೇ ಸೂರ್ಯ ಸಂಚಾರ ಇದೆ ಸ್ನೇಹಿತರೆ. ಆರೋಗ್ಯದ ಮೇಲೆ ಪ್ರಭಾವ, ನಂತರ ಅದೃಷ್ಟ ಮತ್ತು ತಂದೆಯ ಬೆಂಬಲ ಹೆಚ್ಚಾಗಲಿದೆ. ಇನ್ನು ಗುರು 12ನೇ ಮನೆಯಲ್ಲಿ ಮಿಥುನದಲ್ಲಿ ವೆಚ್ಚಗಳು, ವಿದೇಶ ಪ್ರಯಾಣ ಮತ್ತು ಆಧ್ಯಾತ್ಮಿಕ ಚಿಂತನೆ ಅಂತಲೇ ಹೇಳಬಹುದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗುವಂತಹ ಬದಲಾವಣೆಗಳು. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಈ ತಿಂಗಳು ನಿಮ್ಮ ವೃತ್ತಿ ಜೀವನಕ್ಕೆ ಏರಿಳಿತಗಳಿಂದ ಕೂಡಿರಬಹುದು ಸ್ನೇಹಿತರೆ ಕಟಕ ರಾಶಿಯವರಿಗೆ. 8ನೇ ಮನೆಯಲ್ಲಿ ಮಂಗಳ ಮತ್ತು ರಾಹು ಸಂಯೋಜನೆಯು ಕೆಲಸದ ಪರಿಸರದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ತರಬಹುದು. ಒಂದು ಪ್ರಾಜೆಕ್ಟ್ ಅರ್ಧಕ್ಕೆ ನಿಲ್ಲಬಹುದು ಅಥವಾ ಸಹೋದ್ಯೋಗಿಗಳಿಂದ ಅಡ್ಡಿ ಎದುರಾಗಬಹುದು. ಕಚೇರಿ ರಾಜಕೀಯದಿಂದ ದೂರವಿರುವುದು ಉತ್ತಮ. ಆದರೆ 9ನೇ ಮನೆಯಲ್ಲಿ ಉಚ್ಚ ಶುಕ್ರನಿರುವುದರಿಂದ ಒಂದು ಆಶಾದಾಯಕ ಬೆಳವಣಿಗೆ, ಅನಿರೀಕ್ಷಿತ ಮೂಲಗಳಿಂದ ಸಹಾಯ ಸಿಗಲಿದೆ. ವಿಶೇಷವಾಗಿ ಮಹಿಳಾ ಬಾಸ್ ಅಥವಾ ಮಾರ್ಗದರ್ಶಕರು ನಿಮ್ಮ ಪರವಾಗಿ ನಿಲ್ಲಬಹುದು. ವಿದೇಶಿ ವ್ಯಾಪಾರ, ಪ್ರಕಾಶಮಾನ ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ಉದ್ಯೋಗದಲ್ಲಿ ಇರುವವರಿಗೆ ಉತ್ತಮ ಫಲಿತಾಂಶ ಸಿಗಲಿದೆ. ಮಾರ್ಚ್ 15ರ ನಂತರನೂ ಕೂಡ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ ಸ್ನೇಹಿತರೆ. ಯಾಕಂದರೆ ಯುಗಾದಿ ಅಮಾವಾಸ್ಯೆಯಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಆದಷ್ಟು ಸಿಹಿಯೇ ಸಿಗಲಿ ಅಂತಲೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ.
ವಿದೇಶಿ ವ್ಯಾಪಾರ, ಪ್ರಕಾಶನ ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ಉದ್ಯೋಗದಲ್ಲಿ ಇರುವವರಿಗೆ ಉತ್ತಮ ಫಲಿತಾಂಶಗಳು ಸಿಗಲಿದೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ. ಇದರ ಲಾಭ ಕೂಡ ಇದೆ. ಬಹಳಷ್ಟು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಯುಗಾದಿ ಹಬ್ಬದ ದಿನ ಸ್ನೇಹಿತರೆ, ಯಾವುದಾದ್ರು ಒಪ್ಪಂದಕ್ಕೆ ಸಹಿ ಹಾಕಬೇಕು ಅಥವಾ ಏನಾದರೂ ಖರೀದಿ ಮಾಡಬೇಕು ಅಥವಾ ವ್ಯಾಪಾರ ವ್ಯವಹಾರವನ್ನು ಹೊಸದಾಗಿ ಶುರು ಮಾಡಬೇಕು ಅಂದರೆ ಒಳ್ಳೆಯ ದಿನ ಶುರು ಮಾಡಬಹುದು. ಇನ್ನು ಆರ್ಥಿಕ ಮತ್ತು ಹಣಕಾಸಿನ ಬಗ್ಗೆ ಹೇಳೋದಾದರೆ, ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಹಣಕಾಸಿನ ವಿಷಯದಲ್ಲಿ ಇದು ಎಚ್ಚರಿಕೆಯ ಸಮಯ. 8ನೇ ಮನೆಯು ಸಕ್ರಿಯವಾಗಿರುವುದರಿಂದ ಅನಿರೀಕ್ಷಿತ ವೆಚ್ಚಗಳು, ವೈದ್ಯಕೀಯ ಬಿಲ್ಗಳು, ತೆರಿಗೆ ಪಾವತಿ ಅಥವಾ ಹಠಾತ್ ರಿಪೇರಿ ಕೆಲಸಗಳಿಗಾಗಿ ಹಣ ವ್ಯಯವಾಗಬಹುದು. ಈ ತಿಂಗಳು ಯಾರಿಗೂ ಕೂಡ ಸಾಲ ನೀಡಬೇಡಿ, ಏಕೆಂದರೆ ಅದನ್ನು ವಾಪಸ್ಸು ಪಡೆಯುವುದು ತುಂಬಾ ಕಷ್ಟವಾಗಬಹುದು ನಿಮಗೆ. ಅದು ಸ್ನೇಹಿತರಲ್ಲಾಗಲಿ ಕುಟುಂಬದಲ್ಲಾಗಲಿ ಸ್ನೇಹಿತರೆ, ಸಾಲ ಕೊಡುವುದು, ಸಾಲ ತೆಗೆದುಕೊಳ್ಳುವುದು ಈ ಎರಡೂ ಕೆಲಸಕ್ಕೆ ಈ ತಿಂಗಳು ಉತ್ತಮವಲ್ಲ. ಇನ್ನು ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಚರ್ಚೆಗಳು ನಡೆಯಬಹುದು ಸ್ನೇಹಿತರೆ ಕುಟುಂಬದಲ್ಲಿ. ಇನ್ನು ಉತ್ತಮ ಅಂಶವೇನೆಂದರೆ, ಉಚ್ಚ ಶುಕ್ರನ ಪ್ರಭಾವದಿಂದ ವಿದೇಶಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಅಥವಾ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟ ಒಲೆಯಲಿದೆ. ಸ್ಕಾಲರ್ಶಿಪ್ ಸಿಗುವಂತಹ ಸಾಧ್ಯತೆ ಇದೆ. ಈ ತಿಂಗಳು ಹಣವನ್ನು ದುಂದುವೆಚ್ಚ ಮಾಡುವ ಬದಲು ಉಳಿತಾಯದ ಕಡೆಗೆ ಗಮನವನ್ನು ಕೊಡಿ. ಬೇರೆಯವರಿಗೆ ಸಾಲವನ್ನು ಕೊಡುವುದು ಮತ್ತು ಪದೇ ಪದೇ ಏನಾದರೂ ಖರೀದಿ ಮಾಡುವುದು ಸ್ನೇಹಿತರೆ, ಮನೆಗೆ ಬೇಕಾಗಿರುವಂತಹ ಗೃಹೋಪಯೋಗಿ ವಸ್ತುಗಳು, ಅದು ಫರ್ನಿಚರ್ಸ್ ಆಗಿರಲಿ ಸ್ನೇಹಿತರೆ, ಲಾಂಗ್ ಟೈಮ್ ಇರುತ್ತೆ ಅಂತಂದರೆ ಖರೀದಿ ಮಾಡ್ಕೊಳ್ಳಿ. ಪದೇ ಪದೇ ಖರೀದಿ ಮಾಡುವುದು ಬೇಡ. ಆನ್ಲೈನ್ ಶಾಪಿಂಗು ಕೂಡ ಅತಿಯಾದರೆ ಮುಂದಿನ ದಿನಗಳಲ್ಲಿ ಎದುರಾಗಲಿದೆ ಹಣಕಾಸಿನ ಸಮಸ್ಯೆ. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ಆರೋಗ್ಯವೇ ಈ ತಿಂಗಳು ನಿಮಗೆ ಮೊದಲ ಆದ್ಯತೆಯಾಗಿರಲಿ. ಯಾಕಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಸ್ನೇಹಿತರೆ, ಏನಾದರೂ ಖರೀದಿ ಮಾಡ್ಬೋದು, ಎಲ್ಲವನ್ನ ಸಂಪಾದನೆ ಮಾಡುವಂತಹ ತಾಕತ್ ನಿಮಗೆ ಇರಲಿದೆ. ಆದರೆ ನಿಮ್ಮ ಆರೋಗ್ಯನೇ ಚೆನ್ನಾಗಿಲ್ಲ ಅಂತಂದರೆ ಸ್ನೇಹಿತರೆ, ಯಾರೂ ಕೂಡ ನಿಲ್ಲಲ್ಲ. ಸೊ ಹಾಗಾಗಿ ಅದನ್ನು ಗಮನದಲ್ಲಿಟ್ಕೊಂಡು ಆರೋಗ್ಯವೇ ಈ ತಿಂಗಳು ನಿಮ್ಮ ಮೊದಲ ಆದ್ಯತೆಯಾಗಿರಲಿ. 8ನೇ ಮನೆಯಲ್ಲಿ ಮಂಗಳ, ರಾಹು ಮತ್ತು ಬುಧನ ಸಂಯೋಜನೆಯು ಸೋಂಕುಗಳು ಅಥವಾ ಜ್ವರದಂತಹ ಸಮಸ್ಯೆಗಳನ್ನು ತರಬಹುದು. ಅಂಗಾರಕ ಯೋಗವು ಬೆಂಕಿ, ಚೂಪಾದ ವಸ್ತುಗಳು ಅಥವಾ ವಿದ್ಯುತ್ತಿಂದ ಅಪಾಯವನ್ನು ಸೂಚಿಸುತ್ತದೆ. ವಾಹನವನ್ನು ಚಾಲನೆ ಮಾಡುವಾಗ, ಮನೆಯಲ್ಲಿ ಚೂಪಾದ ವಸ್ತುಗಳನ್ನು ಹಿಡ್ಕೊಂಡು ಕೆಲಸವನ್ನು ಮಾಡುವಾಗ, ಯಂತ್ರೋಪಕರಣಗಳ ಬಳಕೆಯಲ್ಲಿ ಜಾಗೃತಿಯಿರಲಿ. ರಾಹುವಿನ ಪ್ರಭಾವದಿಂದ ಮಾನಸಿಕ ಆತಂಕ ಹೆಚ್ಚಿರಬಹುದು. ಆದರೆ 9ನೇ ಮನೆಯ ಶುಕ್ರ ಮತ್ತು 12ನೇ ಮನೆಯ ಗುರುವು ಆಧ್ಯಾತ್ಮಿಕ ಚಿಕಿತ್ಸೆಯನ್ನು ನೀಡಲಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ. ಧ್ಯಾನ, ಯೋಗ ಮತ್ತು ನೀರಿನ ಬಳಿ ಸಮಯವನ್ನು ಕಳೆಯುವುದು ನಿಮ್ಮ ಮಾನಸಿಕ ಶಾಂತಿಗೆ ಬಹಳ ಪ್ರಯೋಜನಕಾರಿ. ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ, ಸಾಕಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು. ಸಾಕಷ್ಟು ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿದೆ. ನಿಮ್ಮ ಆರೋಗ್ಯದಲ್ಲಿ ರಾಹುವಿನ ಪ್ರಭಾವದಿಂದ ಮಾನಸಿಕ ಆತಂಕ ಹೆಚ್ಚಿರಬಹುದು ಸ್ನೇಹಿತರೆ. ಭಯ, ನಿರ್ಭಯ ಕೂಡ ಹೆಚ್ಚಾಗಬಹುದು. ಬಹಳಷ್ಟು ಧ್ಯಾನ, ಯೋಗ ಮತ್ತು ನೀರಿನ ಬಳಿ ಸಮಯ ಕಳೆಯುವುದು, ವಾಕಿಂಗನ್ನು ಮಾಡುವುದು, ಈ ರೀತಿ ಮಾಡುವುದರಿಂದ ಮನಸ್ಸು ಸ್ವಲ್ಪ ಶಾಂತವಾಗಿ ನೆಮ್ಮದಿಯಿಂದ ಇರಲಿದೆ. ಸೊ ಇದರ ಬಗ್ಗೆ ಎಚ್ಚರಿಕೆಯಿಂದ ಜೋಪಾನವಾಗಿ ಮಾಡಿ ಅಂತ ಹೇಳ್ತಾ, ಇನ್ನು ಚೂಪದ ವಸ್ತುಗಳನ್ನು ಹಿಡ್ಕೊಂಡು ಕೆಲಸವನ್ನು ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ. ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಅಮಾವಾಸ್ಯೆಯಲ್ಲಿ, ಹುಣ್ಣಿಮೆಯಲ್ಲಿ, ತಡರಾತ್ರಿಯಲ್ಲಿ ವಾಹನವನ್ನು ಚಾಲನೆ ಮಾಡಬೇಡಿ. ಅತಿ ವೇಗ ಹೊಳಿತಲ್ಲ ಸ್ನೇಹಿತರೆ. ಇನ್ನು ವಿದ್ಯುತ್ ಕೆಲಸವನ್ನು ಮಾಡುವವರು ಕೂಡ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸಿ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಕುಟುಂಬ ಜೀವನದಲ್ಲಿ ಸ್ವಲ್ಪ ಅಶಾಂತಿ ಇರಬಹುದು. ಮಾತು ಮತ್ತು ಕುಟುಂಬದ 2ನೇ ಮನೆಯಲ್ಲಿ ಕೇತು ಇರುವುದರಿಂದ ಹಣ ಅಥವಾ ಆಸ್ತಿಯ ವಿಷಯದಲ್ಲಿ ವಾದ ವಿವಾದಗಳು ಉಂಟಾಗುವುದು. ನಿಮ್ಮ ಮಾತಿನ ಮೇಲೆ ನಿಯಂತ್ರಣವಿರಲಿ. ಇಲ್ಲದಿದ್ದರೆ ಸಣ್ಣ ತಪ್ಪು ತಿಳುವಳಿಕೆಯು ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ಆದರೆ ತಂದೆ ಅಥವಾ ಮಾರ್ಗದರ್ಶಕರೊಂದಿಗಿನ ನಿಮ್ಮ ಸಂಬಂಧವು ನಿಮಗೆ ಶಕ್ತಿಯ ಮೂಲವಾಗಲಿದೆ. 9ನೇ ಮನೆಯ ಉಚ್ಚ ಶುಕ್ರನಿಂದ ಅವರು ನಿಮಗೆ ಸರಿಯಾದ ದಾರಿ ತೋರಿಸುತ್ತಾರೆ. ಒಂದು ವೇಳೆ ನೀವು ವಿವಾಹಿತರಾಗಿದ್ದರೆ, ನಿಮ್ಮ ಸಂಗಾತಿಯು ಆರೋಗ್ಯ ಅಥವಾ ಆರ್ಥಿಕ ಒತ್ತಡವನ್ನು ಎದುರಿಸುತ್ತಿರಬಹುದು. ಈ ಸಮಯದಲ್ಲಿ ಅವರಿಗೆ ನಿಮ್ಮ ಬೆಂಬಲದ ಅವಶ್ಯಕತೆ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಕುಟುಂಬದಲ್ಲಿ ಯಾರಿಗೆ ಬೆಂಬಲವನ್ನು ಕೊಡಬೇಕು ಖಂಡಿತವಾಗಿ ಕೊಡಿ. ಆದಷ್ಟು ವಾದ ವಿವಾದಗಳಿಂದ ದೂರವಿರಿ ಸ್ನೇಹಿತರೆ. ಎಲ್ಲರಿಗೂ ಒಟ್ಟಿಗೆ ಇದ್ದರೆ ಒಳಿತು. ಸೊ ಸಣ್ಣ ಪುಟ್ಟ ಏನೇ ಮಾತುಗಳು ಬಂದರೂ ಆದಷ್ಟು ಮೌನದಲ್ಲೇ ಉತ್ತರವನ್ನು ಕೊಡಿ ಅಂತ ಹೇಳ್ತಾ, ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ, ಕಟಕ ರಾಶಿಯ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂತ ನೋಡ್ತಾ ಹೋಗೋಣ.
ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅದ್ಭುತ ಅವಕಾಶಗಳಿವೆ. ಉನ್ನತ ಶಿಕ್ಷಣಕ್ಕೆ 9ನೇ ಮನೆಯಲ್ಲಿ ಉಚ್ಚ ಶುಕ್ರನಿರುವುದು ಅತ್ಯಂತ ಶುಭ ಸ್ಥಾನ. ಒಂದು ವೇಳೆ ನೀವು ವಿದೇಶದಲ್ಲಿ ಓದಲು ಬಯಸಿದರೆ ಅಥವಾ ಮಾಸ್ಟರ್ಸ್ PhD ಮಾಡುತ್ತಿದ್ದರೆ ಸ್ನೇಹಿತರೆ, ಅಡೆತಡೆಗಳು ನಿವಾರಣೆಯಾಗಲಿವೆ. ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇದು ಸೂಕ್ತ ಸಮಯ ಅಂತಲೇ ಹೇಳ್ಬೋದು ಕಟಕ ರಾಶಿಯ ವಿದ್ಯಾರ್ಥಿಗಳಿಗೆ. ಇನ್ನು ಸಂಶೋಧನೆ ಅಥವಾ ರಹಸ್ಯಶಾಸ್ತ್ರಗಳನ್ನು ಸ್ನೇಹಿತರೆ ಅಂದರೆ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಮಹತ್ವದ ಸಾಧನೆಯ ಕಾಲ. ಆದರೆ ಸಾಮಾನ್ಯ ಶಾಲಾ ವಿದ್ಯಾರ್ಥಿಗಳು ಮನೋರಂಜನೆಯಿಂದಾಗಿ ಓದಿನಿಂದ ವಿಚಲಿತರಾಗಬಹುದು. ಒಂದು ದಿನಚರಿಯನ್ನು ಪಾಲಿಸುವುದು ಉತ್ತಮ. ಸೊ ಹಾಗಾಗಿ ಪ್ರತಿದಿನ ಸ್ನೇಹಿತರೆ ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ ಅಂತ ಹೇಳ್ತಾ, ಇನ್ನು ಅಮಾವಾಸ್ಯೆಯ ದಿನ ಏನೆಲ್ಲ ಪರಿಹಾರವನ್ನು ಮಾಡಬೇಕು, ಇನ್ನು ಅಮಾವಾಸ್ಯೆ ನಂತರನೂ ಕೂಡ ಮಾಡಬಹುದು, ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಾರ್ಚ್ ತಿಂಗಳಲ್ಲಿ 2026ಕ್ಕೆ ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ಕಷ್ಟಗಳು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. 8ನೇ ಮನೆಯ ಸವಾಲುಗಳನ್ನು ಎದುರಿಸಲು ಮತ್ತು 9ನೇ ಮನೆಯ ಅದೃಷ್ಟವನ್ನು ಹೆಚ್ಚಿಸಲು ಈ ಪರಿಹಾರಗಳನ್ನು ಅನುಸರಿಸಿ. ರಕ್ಷಾ ಮಂತ್ರ: ಮಂಗಳ ರಾಹುವಿನಿಂದ ಉಂಟಾಗುವ ಅಪಘಾತ ಮತ್ತು ಆರೋಗ್ಯ ಸಮಸ್ಯೆಗಳಿಂದ ರಕ್ಷಣೆಯನ್ನು ಪಡೆಯಲು ಪ್ರತಿದಿನ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ. ಯಾರಿಗೆ ಪಠಿಸುವುದಕ್ಕೆ ಹೇಳುವುದಕ್ಕೆ ಬರುವುದಿಲ್ಲ ಅಂಥವರು ಆಲಿಸಬಹುದು, ಕೇಳಿಸಿ. ಇನ್ನು ದೇವಿಯ ಆರಾಧನೆ: ಮಂಗಳವಾರ ಮತ್ತು ಶುಕ್ರವಾರದಂದು ಶುಕ್ರನ ಬಲ ಹೆಚ್ಚಿಸಲು ದುರ್ಗಾ ದೇವಿಯನ್ನು ಪೂಜಿಸಿ. ಮಂಗಳ ಮತ್ತು ರಾಹುವನ್ನು ಶಾಂತಗೊಳಿಸಲು ಕೆಂಪು ಹೂಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸುವುದರಿಂದ, ದುರ್ಗಾ ದೇವಿಯ ಸ್ತೋತ್ರವನ್ನು ಹೇಳುವುದರಿಂದ ಸ್ನೇಹಿತರೆ ಹಣಕಾಸಿನಲ್ಲಿ ಏನೇ ಸಮಸ್ಯೆಗಳಿದ್ದರೂ ನಿವಾರಣೆಯಾಗಲಿದೆ. ರಾಹುವನ್ನು ಶಾಂತಗೊಳಿಸಲು ಕೆಂಪು ಹೂಗಳನ್ನು ಅರ್ಪಿಸಿ. ಇನ್ನು ದಾನ ಧರ್ಮವನ್ನು ಮಾಡಿ. ಮಂಗಳವಾರ ಅಥವಾ ಅಮಾವಾಸ್ಯೆಯ ದಿನ ರಕ್ತದಾನ ಸಾಧ್ಯವಾದರೆ ಗಮನದಲ್ಲಿಟ್ಕೊಳ್ಳಿ, ಸಾಧ್ಯವಾದರೆ, ಅಥವಾ ಬಡವರಿಗೆ ಔಷಧಿಗಳನ್ನು ದಾನ ಮಾಡಿ, ಔಷಧಿಗೆ ಬೇಕಾಗಿರುವಂತಹ ಹಣ ಸಹಾಯವನ್ನು ಮಾಡಿ. ನಿಮ್ಮ ಮೇಲಿರುವಂತಹ ಆರೋಗ್ಯ ಸಮಸ್ಯೆ ನಕಾರಾತ್ಮಕ ಪ್ರಭಾವ ಕಡಿಮೆ ಮಾಡುತ್ತದೆ. ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ. ಮುಂದಿನ ದಿನಗಳಲ್ಲಿ ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು ಪ್ರಾರಂಭವಾಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಪ್ರಯಾಣದ ಸುರಕ್ಷತೆಗಾಗಿ ಸ್ನೇಹಿತರೆ, ಹೊರಗೆ ಹೋಗಬೇಕಾದ್ರೆ ಪ್ರಯಾಣದ ಸುರಕ್ಷತೆಗಾಗಿ ಯಾವುದೇ ದೀರ್ಘ ಪ್ರಯಾಣಕ್ಕೆ ಮೊದಲು ಗಣಪತಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ವಿಘ್ನಗಳನ್ನು ನಿವಾರಿಸಲು ಪ್ರಾರ್ಥಿಸಿ, ಒಳಿತಾಗಲಿದೆ. ಈ ಸಣ್ಣ ಪುಟ್ಟ ಪರಿಹಾರದಿಂದ ನಿಮ್ಮ ದೊಡ್ಡ ಸಮಸ್ಯೆಗಳು, ಸಣ್ಣ ಸಮಸ್ಯೆಗಳು, ಆತಂಕ, ಭಯ, ನಿರ್ಭಯ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ. ಅದು ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ನಿಮ್ಮ ಹೆಲ್ತ್ ಬಗ್ಗೆ ಒಟ್ಟಾರೆಯಾಗಿ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಸೊ ಹಾಗಾಗಿ ಬರುವಂಥ ಅಮಾವಾಸ್ಯೆ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡ್ಬೋದು, ಅಥವಾ ಅದು ಮುಗಿದ ನಂತರನೂ ಕೂಡ ಮಾಡ್ಬೋದು. ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಯಾವ ದಿನಾಂಕದಂದು ನೀವು ಪರಿಹಾರಗಳನ್ನು ಮಾಡಬೇಕು, ಯಾವ ವಾರ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಕಂಪ್ಲೀಟಾಗಿ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.